ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. 2ನೇ ದಿವಸ ಇದು ಯುಗಾದಿ ಹಬ್ಬ. ಹೋಳಿಗೆ ಹಬ್ಬ ಇವತ್ತು. ನಿನ್ನೆ ಶಾವಿಗೆ, ಇವತ್ತು ಹೋಳಿಗೆ. ಇವತ್ತು ಹೋಳಿಗೆ ಯಾವ ಥರ ಮಾಡ್ಕೊತೀನಿ, ಏನೆಲ್ಲ ಹಾಕ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯ್ಸೋಕೆ ಇಟ್ಟಿದ್ದೀನಿ. ಅದಾದ ನಂತರ 1 kg ಬೇಳೆ ಕೂಡ ಕಾದಿರೋ ನೀರಿಗೆ ಬೇಳೆ ಕೂಡ ಹಾಕಿ, ನೋಡಿ ಕಾಣಿಸ್ತಾ ಇರ್ಬೋದು, ಹಾಕಿ ಮುಚ್ಚಳ ಮುಚ್ಚಿ ಬಿಟ್ಟಿದ್ದೆ. ಇವಾಗ ಬೇಳೆ ಕೂಡ ಬೆಂದಿದ್ದಾಯಿತು. ಅದು ನೀಟಾಗಿ ಕಟ್ಟೆಲ್ಲ ಸೋಸ್ಕೊಂಡ ನಂತರ ಸ್ವಲ್ಪ ಏಲಕ್ಕಿ, ಬೆಲ್ಲ ಹಾಕ್ಕೊತಾ ಇದ್ದೀನಿ. 1 kg ಬ್ಯಾಳಿಗೆ ನಾನು 1/4 kg ಬೆಲ್ಲ ಹಾಕ್ಕೊತಾ ಇದ್ದೀನಿ. ಅದು ತಣ್ಣಗಾಗಕ್ಕೆ ಬಿಟ್ಟ ನಂತರ ಇವಾಗ ಸಾಂಬಾರಿಗೆ ಏನೆಲ್ಲ ಹಾಕ್ಕೊತೀನಿ ಅಂದರೆ ತೋರಿಸ್ತಾ ಇದ್ದೀನಿ ನೋಡಿರಿ. ಕೊತ್ತಂಬರಿ ಕಾಳು, ಚಕ್ರ ಮೊಗ್ಗು, ಕಾಳು ಮೆಣಸು, ಜೀರಿಗೆ, ಲವಂಗ, 2 ಏಲಕ್ಕಿ, ಚಕ್ಕೆ, ಒಣಮೆಣಸಿನ್ಕಾಯಿ, ಪಲಾವ್ ಎಲೆ, ಇಲ್ಲಿ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಆನಂತರ ಕಾಯಿ ತುರಿ. ಇದನ್ನೆಲ್ಲ ಒಂದು ಬಾಣಲೆ ಒಳಗಡೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಬಾಣಲೆ ಇಡ್ತಾ ಇದ್ದೀನಿ. ಬಾಣಲೆ ಇಟ್ಟ ನಂತರ ಫಸ್ಟಿಗೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹಾಕ್ಕೊಂಡ ನಂತರ ಬೆಳ್ಳುಳ್ಳಿ, ಟೊಮೊಟೊ ಕೂಡ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದ ನಂತರ ಈಗೇನು ಮಸಾಲೆ ಎಲ್ಲ ತೋರಿಸಿದ್ನಲ್ವ ಅದು ಕೂಡ ಹಾಕ್ಕೊತೀನಿ. ಹಾಕಿ ಅದು ಕೂಡ ಸೈಡಲ್ಲಿ ಈ ಥರ ಹುರ್ಕೋಬೇಕು. ಮಿಕ್ಸಾಗಿ ಹುರ್ಕೋಬೇಕು. ನೀವು ಸಪ್ರೇಟಾಗಿ ಹುರ್ಕೊತೀನಿ ಅಂದರೆ ಸಪ್ರೇಟಲ್ಲೇ ಹುರ್ಕೊಳ್ಳಿ. ನಾನು ಹೀಗೆ ಮಿಕ್ಸಲ್ಲೇ ಹುರ್ಕೊಳೋದು. ಅದ ನಂತರ ಒಣಮೆಣ್ಸಿನ್ಕಾಯಿ ಹಾಕಿ ಕೂಡ ಚೆನ್ನಾಗಿ ಹುರ್ಕೋಬೇಕು. ಕರಿಬೇವು ಸೊಪ್ಪು ಕೂಡ ಹಾಕ್ತೀನಿ ಇವಾಗ ಹುರ್ಕೊಳಕ್ಕೆ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ. ಇದನ್ನೆಲ್ಲ ಹುರ್ಕೊಂಡ ನಂತರ ಒಂದು ಪ್ಲೇಟಿಗೆ ತಕ್ಕೊಂಡು ಇವಾಗ ಕಾಯಿ ತುರಿ ಸಪ್ರೇಟಾಗಿ ಹುರಿತಾ ಇದ್ದೀನಿ. ನಾನು ಹೀಗೆ ಮಾಡೋದು. ಇದು ತಣ್ಣಗಾಗಕ್ಕೆ ಬಿಟ್ಟ ನಂತರ ಈಗ ಅಷ್ಟೊತ್ತಿಗೆ ಹಿಟ್ಟು ಕಲಸೋಣ ಹೋಳಿಗೆಗೆ ಅಂತ ಹಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿ ಈ ಥರ ಬೆರಳು ಸಹಾಯದಿಂದನೇ ಕಲಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಕೂಡ. ಹಿಟ್ಟು ರೆಡಿ ಆಯಿತು. ಅಷ್ಟೊತ್ತಿಗೆ ಇದು ಮಸಾಲೆ ತಣ್ಣಗಾಗಿತ್ತಲ್ವ, ಇದು ಕೂಡ ಮಿಕ್ಸಿ ಮಾಡ್ಕೊಂಡ್ರಾಯ್ತು ಅಂತಂದ್ಬಿಟ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಕಾಣಿಸ್ತಾ ಇರ್ಬೋದು. ಎಲ್ಲ ತಣ್ಣಗಾಗಬೇಕು. ಕಂಪ್ಲೀಟಾಗಿ ತಣ್ಣಗಾದ ನಂತರ ರುಬ್ಬಿದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಆಗಿದ್ರಾಗೆ ರುಬ್ಬಿದರೆ ಸರಿ ಹೋಗಲ್ಲ. ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಕೋಬೇಕು. ಇದು 2 ಜಾರಷ್ಟು ಆಗಿತ್ತಲ್ವ, ಹಾಗಾಗಿ ನೋಡಿ ರುಬ್ಬಿರೋ ಮಸಾಲೆ ಕೂಡ ರೆಡಿ ಆಯಿತು. ಇವಾಗ ಕಟ್ಟಿಗೆ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಬಿಟ್ಟಿದ್ದೀನಿ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಹಾಕ್ಕೊತೀನಿ ಸಾಂಬಾರಿಗೆ. ಇದು ಒಗ್ಗರಣೆ ಕಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಹುಣಸೆಹಣ್ಣು ಸ್ವಲ್ಪ ಕಿವುಚಿಬಿಟ್ಟು ಒಂದು ಕುದಿ ಬರೋಷ್ಟೊತ್ತಿಗೆ ಹಾಕಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುವಂಥ ಹೋಳಿಗೆ ಕಟ್ಟು ರೆಡಿ ಆಯಿತು. ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಡಿದ್ದಾಯಿತು. ಇವಾಗ ಪಲ್ಯ ಮಾಡ್ಕೊಳ್ಳೋಣ ಅಂತ ಪಲ್ಯಕ್ಕೂ ಕೂಡ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಸಾಸಿವೆ, ಜೀರಿಗೆ, ಎಣ್ಣೆ, ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಮುಳುಗಾಯಿ ಕೂಡ ಹಾಕ್ಕೊತೀನಿ. ಮುಳುಗಾಯಿ ನಿಮ್ಗೆ ಎಷ್ಟು ಬೇಕು, ಇಲ್ಲಿ ನಾನು ಅರ್ಧ kg ಮುಳುಗಾಯಿ ತೊಗೊಂಡಿದ್ದೆ. ಯಾಕೆಂದರೆ ನಾನು ತುಂಬ ಜನ ಇರೋದರಿಂದ ನಮಗೆ ಪಲ್ಯ ಬೇಕಲ್ವ, ಹಾಗಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಅಳತೆಗೆ ಹಾಕ್ಕೊಳ್ಳಿ. ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ. ಅದ ನಂತರ ಖಾರ ಪುಡಿ ಹಾಕ್ಕೊಂಡ ನಂತರ ಅರಿಶಿನ, ಉಪ್ಪು, ಸ್ವಲ್ಪ ಗುರಾಳ್ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ. ಕಾಣಿಸ್ತಾ ಇರ್ಬೋದು. ಲಾಸ್ಟಲ್ಲಿ ಕಡಲೆಕಾಳು ಕುದಿಸಿಟ್ಕೊಂಡಿದ್ದೆ. ಕಡಲೆಕಾಳು ಕುದಿಸಿರೋದು ನನಗೆ ಅದು ಇದು ಮಾಡೋಕ್ಕಾಗಿಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇವಾಗ ಸಾಂಬಾರಿಗೆ ತೆಗ್ದಿದ್ನಲ್ವ ಮಸಾಲೆ, ಅದೇ ಒಂದು ಸ್ವಲ್ಪ ಇದಕ್ಕೂ ಹಾಕಿ ಮಿಕ್ಸ್ ಮಾಡಿ ನೋಡಿ. ಮುಳುಗಾಯಿ ಪಲ್ಯ ಕೂಡ ರೆಡಿ ಆಯಿತು. ಲಾಸ್ಟಲ್ಲಿ ಹೋಳಿಗೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೋಳಿಗೆ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಕಡೆ ಅನ್ನ, ಸಾರು, ಪಲ್ಯವು ಎಲ್ಲ ರೆಡಿ ಆದ ನಂತರ ಹೋಳಿಗೆ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಇದು ಒಂದಿರುತ್ತಲ್ವ, ಹಾಗಾಗಿ ಹೋಳಿಗೆ ಕೂಡ ಲಾಸ್ಟಲ್ಲೇ ಮಾಡಿದ್ರು ಆಯಿತು. ಅಷ್ಟೊತ್ತಿಗೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆನೆಯುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಹೋಳಿಗೆ ಮಾಡ್ಕೊತಾ ಇದ್ದೀನಿ. ಹೋಳಿಗೆ ಕೂಡ ರೆಡಿ ಆಗ್ತಾಯಿದೆ. ತುಂಬಾ ಚೆನ್ನಾಗಿ ಬಂದಿದೆ ಹೋಳಿಗೆ ಕೂಡ. ಯಾರೆಲ್ಲ ನೋಡ್ತಾಯಿದ್ರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ತಲುಪುತ್ತೆ. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಈ ಥರ ನೀವು ಹೋಳಿಗೆ ಸಾರು ಮಾಡಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆಮೇಲೆ ಮಾಡೋಕ್ಕೂ ಈಸಿ ಇರುತ್ತಲ್ವ, ಒಂದೊಂದಾಗಿ ಕ್ಲೀನಾಗಿ ತೋರಿಸಿದ್ದೀನಿ. ಇದೇ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬರುತ್ತೆ ಟೇಸ್ಟು ಅಂತ ಗೊತ್ತಾಗುತ್ತೆ. ನನಗೆ ಇಷ್ಟ ಆದರೆ ಕಮೆಂಟಲ್ಲಿ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ.
ಹೋಳಿಗೆ ಕೂಡ ರೆಡಿ ಆಯಿತು. ಮೊದಲನೇ ಹೋಳಿಗೆ ಕೂಡ ರೆಡಿ ಆಯಿತು. ಇವಾಗ ಎರಡನೇದು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಹೋಳಿಗೆ ಕೂಡ. ಬನ್ನಿ, ಫೈನಲಾಗಿ ಹೋಳಿಗೆ ಕೂಡ ರೆಡಿ ಆಯಿತು. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟ ಆಗುತ್ತೆ ಅಂದ್ಕೊತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ಹ್ಯಾಪಿ ಯುಗಾದಿ.